ಸಿಎಂ ಕುರ್ಚಿ ಸಮರ ಮುಂದುವರೆದಿದೆ. ಸಿಎಂ ಡಿಸಿಎಂ ಮುನಿಸು ಇಂದು ಕೂಡ ಸಿಎಂ ಜೊತೆ ವೇದಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಂಚಿಕೊಂಡಿಲ್ಲ. ಸಿಎಂ ಕುರ್ಚಿ ಸಮರ ಇನ್ನು ಮುಂದುವರಿತಾನೇ ಇದೆ. ಇವತ್ತು ಕೂಡ ಮುಖ್ಯಮಂತ್ರಿಗಳ ಜೊತೆಗೆ ವೇದಿಕೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹಂಚಿಕೊಂಡಿಲ್ಲ. ಆರೋಗ್ಯ ಇಲಾಖೆಯ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆಶಿ ಗೈರು ಹಾಜರಿಯಾಗಿತ್ತು. ಇತ್ತೀಚೆಗೆ ಸಿಎಂ ಕಾರ್ಯಕ್ರಮಗಳಿಂದ ಡಿಕೆ ಶಿವಕುಮಾರ್ ಯಾಕೋ ದೂರ ಉಳ್ಕೊಳ್ತಾ ಇದ್ದಾರೆ. ಎಂದಿನ ಕಾರ್ಯಕ್ರಮಕ್ಕೂ ಗೈರಾಗುವ ಮೂಲಕ ಸಿಎಂ ಮೇಲಿನ ಮುನಿಸನ್ನ ವ್ಯಕ್ತಪಡಿಸಿದರು. ಇವತ್ತು ಆರೋಗ್ಯ ಇಲಾಖೆ ಕಾರ್ಯಕ್ರಮ ಇತ್ತು, ಆದರೆ ಡಿಸಿಎಂ ಬರಲಿಲ್ಲ. ಕೆಲವು ದಿನಗಳಿಂದ ಮುಖ್ಯಮಂತ್ರಿಗಳ ಒಂದಷ್ಟು ಕಾರ್ಯಕ್ರಮಗಳಿಂದ ಡಿಕೆಶಿ ದೂರ ಉಳ್ಕೊಳ್ತಾ ಇದ್ದಾರೆ. ಕೋಲ್ಡ್ ವಾರ್ ಮುಂದುವರಿತಾ ಇದೆ ಅಂತ ಅನ್ನಿಸ್ತಿದೆ. ಪೊಲಿಟಿಕಲ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸಿಎಂ ಮತ್ತು ಡಿಸಿಎಂ ನಡುವಿನ ಮುನಿಸು ಇವತ್ತಿಗೆ ಸದ್ಯಕ್ಕಂತೂ ಮುಗಿಯಲ್ಲ ಅನ್ನೋ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಸಿಎಂ ಕುರ್ಚಿ ಕಾದಾಟಕ್ಕೆ ಹೈಕಮಾಂಡ್ ಎಲ್ಲಿವರೆಗೂ ಒಂದು ನಿರ್ದಿಷ್ಟವಾದಂತಹ ಡೈರೆಕ್ಷನ್ ಕೊಡಲ್ಲ ಅಥವಾ ಒಂದು ಸೂಚನೆ ಕೊಡಲ್ಲ, ಯಾವುದೋ ಒಂದು ಡಿಸಿಷನ್ ಬರಲ್ಲ, ಅಲ್ಲಿಯವರೆಗೂ ಸಿಎಂ ಹಾಗೂ ಡಿಸಿಎಂ ನಡುವಿನ ಈ ಕೋಲ್ಡ್ ವಾರ್ ಹೀಗೆ ಮುಂದುವರಿತಾ ಇರುತ್ತೆ ಅಂತ ಅನ್ಸುತ್ತೆ. ಸಿಂಧೂರ ಡಿಕೆ ಶಿವಕುಮಾರ್ ಅವರು ತಮ್ಮ ವರಸೆಯನ್ನ ಮುಂದುವರಿಸಿದ್ದಾರೆ. ಅದೇ ರೀತಿಯಾಗಿ ಪಟ್ಟನ್ನು ಕೂಡ ಸಡಿಲಿಸಿಲ್ಲ. ಯಾವಾಗ ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿ ಬಂದ್ರು, ಅದಾದ ಬಳಿಕವಾಗಿ ಒಂದು ರೀತಿ ರಾಜ್ಯದಲ್ಲಿ ಒಂದು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಿಎಂ ಜೊತೆ ಅಸಹಕಾರವನ್ನು ಮುಂದುವರಿಸ್ತಾರೆ. ಅವರು ದೆಹಲಿಗೆ ಹೋಗಿದ್ದೆ ಬಜೆಟ್ ಮೀಟಿಂಗ್ ಅನ್ನ ಸ್ಕಿಪ್ ಮಾಡಿ ಡಿಕೆ ಶಿವಕುಮಾರ್ ಹೇಳಿದ್ರು ಸಿಎಂಗೆ ಚೆನ್ನಾಗಿ ಗೊತ್ತಿದೆ ನಮ್ಮ ಇಲಾಖೆ, ಹೀಗಾಗಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಬಿಡಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ದೆಹಲಿಯಿಂದ ಹೋಗಿ ಬಂದ ಬಳಿಕವೂ ಕೂಡ ಹೈಕಮಾಂಡ್ ಒಂದು ಸಂದೇಶವನ್ನು ತಂದಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರು ಸೂಕ್ತ ಸಂದರ್ಭದಲ್ಲಿ ತಮ್ಮ ನಿರ್ಧಾರವನ್ನು ತಿಳಿಸ್ತಾರೆ ಅಂತೇಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ಅದೇ ರೀತಿಯಾಗಿ ಒಂದಿಷ್ಟು ಕೆಲವೇ ಕಾರ್ಯಕ್ರಮ, ಯಾಕಂದ್ರೆ ದೆಹಲಿಯಿಂದ ಬಂದ ಬಳಿಕವಾಗಿ ಸಿಎಂ ಜೊತೆ ಕೆಲವೇ ಕಾರ್ಯಕ್ರಮದಲ್ಲಿ ಮಾತ್ರ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಒಂದು ಬಜೆಟ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿರೋದು ಒಂದು ವಿಚಾರ. ಇವತ್ತು ಆರೋಗ್ಯ ಇಲಾಖೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು 11 ಗಂಟೆಗೆ ಕಾರ್ಯಕ್ರಮ ಬರಬೇಕಿತ್ತು. ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮ ಬಂದಿದ್ದಾರೆ. ಆದರೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಅಂದ್ರೆ ಇಲ್ಲಿ ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ ಬಂದಿರಲಿಲ್ಲ. ಗೈರಾಗೋದ್ರ ಮೂಲಕವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರಂತ ಪ್ರಶ್ನೆಗಳು ಸಹಜವಾಗಿ ಮೂಡಲಿಕ್ಕೆ ಶುರುವಾಗಿದೆ. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಡಿಕೆ ಶಿವಕುಮಾರ್ ಗೈರಾಗಿದ್ದ ಯಾಕೆ ಅನ್ನೋದನ್ನ ಪ್ರಶ್ನೆಯನ್ನು ಹಾಕೊಂಡಾಗ ಒಂದು ಕಡೆ ಡಿಕೆ ಶಿವಕುಮಾರ್ ಮತ್ತೆ ಸಿಎಂ ನಡುವೆ ಒಂದಿಷ್ಟು ಕಿತ್ತಾಟಗಳಿರುವುದು ಸತ್ಯ. ಯಾಕಂತ ಹೇಳಿದ್ರೆ ಒಂದಿಷ್ಟು ಸಂದರ್ಭಗಳಲ್ಲಿ ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇರುತ್ತೆ. ಹೀಗಾಗಿ ಮಾತಲ್ಲೂ ಕೂಡ ಒಂದಿಷ್ಟು ವಿಚಾರಗಳು ಬಹಿರಂಗ ಆಗ್ತಾ ಇರುತ್ತೆ. ಹೀಗಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಕಾರ್ಯಕ್ರಮದಲ್ಲಿ ಯಾಕೆ ಭಾಗಿಯಾಗಿರೋ ಅನ್ನೋದು ಪ್ರಮುಖವಾಗಿರತಕ್ಕಂಥ ಪ್ರಶ್ನೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತಿನಂತೆ ಕುರ್ಚಿಯನ್ನು ಬಿಟ್ಟುಕೊಡಬೇಕು ಅನ್ನೋ ಒತ್ತಾಯವನ್ನ ಡಿಕೆ ಶಿವಕುಮಾರ್ ಆಪ್ತರು ಮಾಡ್ತಾ ಇದ್ದಾರೆ. ಅದೇ ವೇಳೆಯಲ್ಲಿ ಈ ರೀತಿಯಾಗಿ ಸಿಎಂ ಕಾರ್ಯಕ್ರಮಕ್ಕೆ ಗೈರಾಗೋದ್ರ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ನಾನಂತೂ ಸ್ಟ್ರಾಂಗ್ ಆಗಿದ್ದೀನಿ, ಹೀಗಾಗಿ ನಂಗೆ ಸಿಗಬೇಕಾಗಿರತಕ್ಕಂಥ ಕುರ್ಚಿ ಸಿಗಲೇಬೇಕು ಅಂತೇಳಿ ಪರೋಕ್ಷವಾಗಿ ಸಂದೇಶವನ್ನ ರವಾನಿಸುವಂತ ಪ್ರಯತ್ನ ಅನ್ನುವಂಥ ವ್ಯಾಖ್ಯಾನಗಳು ಈಗ ನಡೀತಾ ಇದೆ. ಒಟ್ಟಾರೆಯಾಗಿ ಇನ್ನೂ ಕೂಡ ಇವತ್ತೊಂದು 2-3 ಕಾರ್ಯಕ್ರಮಗಳು ಸಿಎಂ ಜೊತೆ ಭಾಗಿಯಾಗೋದಿದೆ. ಆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಡಿಕೆ ಶಿವಕುಮಾರ್ ಗೈರಾಗ್ತಾರ ಅಥವಾ ಇದೊಂದೇ ಕಾರ್ಯಕ್ರಮ ಮಾತ್ರ ಅನ್ನೋದನ್ನ ನೋಡಬೇಕಾಗುತ್ತೆ. ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.